ಆಪಲ್ ಕಂಪನಿಯ ಮೊಬೈಲ್ ಫೋನ್ ಸೆಟ್ನಲ್ಲಿ iOS ಅಪ್ಡೇಟ್ ಮಾಡಿದಾಗ ಮೊಬೈಲ್ ಸ್ಕ್ರೀನ್ನಲ್ಲಿ ಲೈನ್ ಅಥವಾ ಸ್ಕ್ರೀನ್ ಬ್ಲ್ಯಾಂಕ್ ಆಗುವಂತಹ ಸಮಸ್ಯೆಯನ್ನ ಗ್ರಾಹಕರು ಎದುರಿಸುತ್ತಿದ್ದು, ಈ ಸಮಸ್ಯೆಗೆ ಆಪಲ್ನ ಸರ್ವಿಸ್ ಸೆಂಟರ್ನವರು ಯಾವುದೇ ರೀತಿಯ ಸ್ಪಂದನೆ ನೀಡದಿರುವ ಕಾರಣ ಇದೀಗ ಮೊಬೈಲ್ ಫೋನ್ ಮಾರಾಟ ಮಾಡುವ ಮಳಿಗೆಯವರೇ ಗ್ರಾಹಕರ ಪರವಾಗಿ ಪ್ರತಿಭಟನೆ ನಡೆಸಲು ನಿರ್ಧರಿಸಿದ್ದಾರೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಮೊಬೈಲ್ ರಿಟೈಲರ್ಸ್ ಅಸೋಸಿಯೇಷನ್ನ ರಾಜ್ಯ ಸುದ್ದಿ ಮತ್ತು ಮಾಧ್ಯಮ ನಿರ್ವಾಹಕ ವಿವೇಕ್ ಜಿ ಸುವರ್ಣ ಅವರು ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿ, ಸೆಪ್ಟೆಂಬರ್ 17ರಂದು ಬೆಳಗ್ಗೆ 11 ಗಂಟೆಗೆ ಮಂಗಳೂರಿನ ಜ್ಯೋತಿ ಜಂಕ್ಷನ್ನಿಂದ ಹೊರಟು ಆಪಲ್ನ ಸರ್ವಿಸ್ ಸೆಂಟರ್ ಮ್ಯಾಪಲ್ ಮುಂಭಾಗ ಸಾಗಿ ಕ್ಲಾಕ್ ಟವರ್ ತನಕ ಪ್ರತಿಭಟನಾ ಮೆರವಣಿಗೆ ನಡೆಸಿ ಅಲ್ಲಿ ಪ್ರತಿಭಟನಾ ಸಭೆ ನಡೆಸಲಾಗುವುದು ಎಂದು ತಿಳಿಸಿದರು. ಆಪಲ್ ಫೋನ್ ಸಮಸ್ಯೆ ಬಗ್ಗೆ ಗ್ರಾಹಕರು ಆಪಲ್ನ ಸರ್ವಿಸ್ ಸೆಂಟರ್ ಮ್ಯಾಪಲ್ಗೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸಲು ಕೋರಿದಾಗ ಅಲ್ಲಿದ್ದವರಿಂದ ಉಡಾಫೆ ಉತ್ತರ ಲಭಿಸುತ್ತದೆ. ಇದು ಗ್ರಾಹಕರಿಗೆ ಆಘಾತ ಉಂಟು ಮಾಡಿದೆ. ಹಾಗಾಗಿ ಪ್ರತಿಭಟನೆ ಅನಿವಾರ್ಯವಾಗಿದೆ ಎಂದರು. ಇತಿಹಾಸದಲ್ಲಿ ಮೊದಲ ಬಾರಿಗೆ ಸ್ಥಳೀಯ ರಿಟೇಲರ್ಗಳು ತಮ್ಮ ಗ್ರಾಹಕರಿಗೋಸ್ಕರ ಬೀದಿಗೆ ಇಳಿದು ಪ್ರತಿಭಟಿಸಲಿದ್ದಾರೆ. ಹಲವು ಮಂದಿ ನೊಂದ ಗ್ರಾಹಕರು ಕೂಡ ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ರೀತಿಯ ಸಮಸ್ಯೆಗಳು ಬಂದರೆ ಫ್ಲಿಪ್ಕಾರ್ಟ್ ಅಥವಾ ಅಮೆಜಾನ್ನಂತಹ ವಿದೇಶಿ ಕಂಪನಿಗಳು ಕೂಡ ಗ್ರಾಹಕರ ಹಿತರಕ್ಷಣೆಗೆ ನಿಲ್ಲಲಾರವು. ಕೇವಲ ಸ್ಥಳೀಯ ಅಂಗಡಿಗಳು ಮಾತ್ರ ಗ್ರಾಹಕರ ಹಿತರಕ್ಷಣೆಗೆ ಹಾಗೂ ಅವರ ಬೆಂಬಲಕ್ಕೆ ನಿಲ್ಲುವ ಪ್ರಮೇಯ ಬರಬಹುದು. ಹಾಗಾಗಿ ಮುಂದಿನ ಹಬ್ಬದ ದಿನಗಳಲ್ಲಿ ಗ್ರಾಹಕರು ಆದಷ್ಟು ಸ್ಥಳೀಯ ಅಂಗಡಿಗಳಲ್ಲಿ ಖರೀದಿಸಿ ಸ್ಥಳೀಯರನ್ನ ಬೆಂಬಲಿಸಬೇಕು ಎಂದು ವಿನಂತಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಚೇರ್ಮನ್ ಗುರುದತ್ ಕಾಮತ್, ಅಧ್ಯಕ್ಷ ರಾಜೇಶ್ ಮಾಭಿಯಾನ್, ಕಾರ್ಯದರ್ಶಿ ಇಮ್ರಾನ್, ಸ್ಥಾಪಕ ಅಧ್ಯಕ್ಷ ಸಲೀಂ, ಮಾಜಿ ಅಧ್ಯಕ್ಷ ಶೈಲೇಂದ್ರ ಸರಳಾಯ, ಉಪಾಧ್ಯಕ್ಷ ಅಜರ್ ಮೊಹಮ್ಮದ್ ಮೊದಲಾದವರು ಉಪಸ್ಥಿತರಿದ್ದರು. ಗ್ರೀನ್ ಲೈನ್ ಬರುವಂತದ್ದು, ಅದೇ ರೀತಿಯಲ್ಲಿ ಡಿಸ್ಪ್ಲೇ ಬ್ಲ್ಯಾಂಕ್ ಆಗುವಂತ ಸಮಸ್ಯೆ ಗ್ರಾಹಕರಿಗೆ ಉಂಟಾಗಿದೆ. ಅದನ್ನ ಗ್ರಾಹಕರು ಮ್ಯಾಪಲ್ನ ಸರ್ವಿಸ್ ಸೆಂಟರ್ನಲ್ಲಿ ಪ್ರಶ್ನಿಸಿದಾಗ ಗ್ರಾಹಕರಿಗೆ ಉಡಾಫೆ ಉತ್ತರಗಳನ್ನು ನೀಡಿ ಗ್ರಾಹಕರು ಅಂಗಡಿಯವರ ಬಳಿ ತಮ್ಮ ನೋವನ್ನು ತೋರಿಕೊಂಡದ್ರಿಂದ ನಾವಿವತ್ತು ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಗ್ರಾಹಕರ ಪರವಾಗಿ ಬೀದಿಗಿಳಿದು ಹೋರಾಟ ಮಾಡಲು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲಾ ಮೊಬೈಲ್ ರಿಟೇಲರ್ ಅಸೋಸಿಯೇಷನ್ ನಿರ್ಧರಿಸಿದೆ. ಆ ಪ್ರಯುಕ್ತ ನಾಳೆಯ ದಿನ ಮಂಗಳವಾರ ನಾವು ಜ್ಯೋತಿ ಸರ್ಕಲ್ನಿಂದ ಹೊರಟು ಆಪಲ್ನ ಸರ್ವಿಸ್ ಸೆಂಟರ್ ಆದಂಥ ಮ್ಯಾಪಲ್ನ ಮುಂಭಾಗದಿಂದ ಕ್ಲಾಕ್ ಟವರ್ನವರೆಗೆ ಶಾಂತಿಯುತವಾದ ಮೆರವಣಿಗೆಯಲ್ಲಿ ಸಾಗಿ ನಮ್ಮ ಬೇಡಿಕೆಯನ್ನ ಆಪಲ್ ಕಂಪನಿಯ ಮುಂದೆ ಇಡಲಿದ್ದೇವೆ. ಈ ಬೇಡಿಕೆಗಳು ಪೂರೈಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನು ರಾಜ್ಯದಾದ್ಯಂತ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕೂಡ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಮೊಬೈಲ್ ರಿಟೇಲರ್ ಅಸೋಸಿಯೇಷನ್ ಹಾಗೂ ನಮ್ಮ ಮಾತೃ ಸಂಸ್ಥೆಯಾದ ಆಲ್ ಓವರ್ ಇಂಡಿಯಾ ಮೊಬೈಲ್ ರಿಟೇಲರ್ ಅಸೋಸಿಯೇಷನ್ ಹೋರಾಟವನ್ನು ಮಾಡಲಿದೆ. ಗ್ರಾಹಕರಿಗೆ ನೊಂದ ಗ್ರಾಹಕರು ನಾಳೆಯ ದಿನ ನಮ್ಮೊಂದಿಗೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಲಿದ್ದಾರೆ. ಇನ್ಯಾರಾದರೂ ಈ ತರ ಸಮಸ್ಯೆಗಳನ್ನ ಮೊಬೈಲ್ನನ್ನ ಸ್ಥಳೀಯ ಅಂಗಡಿಗಳು ಬಿಟ್ಟು ಬೇರೆ ಎಲ್ಲಿಯಾದರೂ ತಗೊಂಡು ಅವರ ಸಮಸ್ಯೆ ಆಗಿದ್ರು ಕೂಡ ಅವರು ಕೂಡ ನಾಳೆಯ ದಿನಗಳಲ್ಲಿ ನಮ್ಮೊಂದಿಗೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಬಹುದು ಅಂತೇಳಿ ನಾವು ಜನರಿಗೆ ಈ ಮೂಲಕ ಕರೆಯನ್ನು ಕೂಡ ಕೊಡ್ತಾ ಇದ್ದೇವೆ.